ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಬಹಳ ವಿಶೇಷವಾದಂತಹ ದಿನ. ಎಲ್ಲರೂ ಕೂಡ ಪತಿ ಸಂಜೀವಿನಿ ವ್ರತವನ್ನು ಇರೋರು ಮಾಡ್ತಾ ಇರ್ತೀರ, ಇಲ್ಲದೇ ಇರೋರು ಅವರವರ ಆಚರಣೆ ತಕ್ಕಂತೆ ಅವರವರು ಮನೆಯಲ್ಲಿ ಪೂಜೆಯನ್ನು ಮಾಡಿರ್ತೀರ. ಆದರೆ ಪತಿ ಸಂಜೀವಿನಿ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಯಾಕೆ ಕರೀತಾರೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅಂದರೆ ಜ್ಯೋತಿ ರೂಪದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾ, ಜ್ಯೋತಿ ರೂಪದಲ್ಲಿ ಶಿವ ಪಾರ್ವತಿ ಬಂದ್ರ, ಅಥವಾ ಪತಿಯನ್ನು ಈ ಜ್ಯೋತಿರ್ಮುಖದಲ್ಲಿ ಅಥವಾ ಜ್ಯೋತಿ ಸ್ತಂಭದಲ್ಲಿ ಅವರ ಆರೋಗ್ಯವನ್ನು ವೃದ್ಧಿಸುವಂತ ಕೇಳ್ಕೋಬೇಕಾ? ಇದಿಷ್ಟು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಕುತೂಹಲದ ಒಂದು ಪ್ರಶ್ನೆಗಳು ಉಳಿದಿರುತ್ತೆ. ಹೌದು, ಇವತ್ತು ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇವೆ. ಎಲ್ಲರಿಗೂ ಕೂಡ ಈ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸ್ಕಾಂದ ಪುರಾಣದಲ್ಲಿ ಒಂದು ದಂತಕಥೆ ಇದೆ. ಭೀಮನ ಅಮಾವಾಸ್ಯೆಯನ್ನು ಕುರಿತು ಹೇಗೆ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಆಚರಣೆ ಮಾಡಿದ್ರು. ಎಲ್ರಿಗೂ ಗೊತ್ತಿರೋ ಹಾಗೆ ಇಂದಿನ ರಷ್ಯಾ ದೇಶನ ಸೌರಾಷ್ಟ್ರ ಅಂತ ಕರೀತಾ ಇದ್ರು. ಆ ಸೌರಾಷ್ಟ್ರದಲ್ಲಿ ವಜ್ರಬಾಹು ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬ ಪರಾಕ್ರಮಿಯಾಗಿರ್ತಾನೆ, ತುಂಬ ಗುಣವಂತ ಹಾಗೂ ತುಂಬಾ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತಾನೆ. ಅವನಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರೇ ಜಯಶೀಲ ಅಂತ. ಅವನು ಕೂಡ ತಂದೆಯಂತೆ ತುಂಬ ಪರಾಕ್ರಮಿ, ತುಂಬಾ ಸಾಧನೆಯನ್ನು ಮಾಡ್ಕೊಂಡಿರ್ತಾನೆ. ಆದರೆ ಅವನಿಗೆ ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ಮರಣವು ಬಂದ್ಬಿಟ್ಟಿರುತ್ತೆ. ಆದ್ದರಿಂದ ಆ ಮರಣದಿಂದ ಆ ಕುಟುಂಬದವರೆಲ್ಲರೂ ಕೂಡ ದುಃಖಕ್ಕೀಡಾಗಿರ್ತಾರೆ. ಆದರೆ ತಂದೆಗೆ ಒಂದು ಹುಚ್ಚು ಹಠ ಇರುತ್ತೆ. ಅವನ ತಂದೆ ಯಾರು ಅಂತ ಹೇಳಿದ್ರೆ ವಜ್ರಬಾಹು. ಅವನು ಹೇಗಾದರೂ ಮಾಡಿ ನನ್ನ ಮಗನ ಮದುವೆಯನ್ನು ಈ ಸಾವಿನ ಮೃತ್ಯುವಿಗೆ ಒಳಗಾಗಿರುವಂಥ ನನ್ನ ಮಗನಿಗೆ ಯಾರಾದರೂ ಒಬ್ಬರು ಕನ್ಯೆಯನ್ನು ಕೊಟ್ಟು ನನ್ನ ಮಗನ ಮದುವೆಯನ್ನು ನೋಡಬೇಕು ಅನ್ನೋ ಒಬ್ಬ ಆಸೆ ಇರುತ್ತೆ. ಆ ಒಂದು ಕೆಟ್ಟ ಆಸೆ ಅವನನ್ನು ಬೇರೆ ರೀತಿಗೆ ಕರೆದುಕೊಂಡು ಹೋಗುತ್ತೆ. ಆದ್ದರಿಂದ ಈ ಒಂದು ಮೃತ್ಯುವಿಗೆ ಒಳಗಾಗಿರುವಂಥ ಮಗನನ್ನು ಇಟ್ಟುಕೊಂಡು ಆ ಶವವನ್ನು ಯಾರಾದರೂ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿಕೊಟ್ರೆ ಅವರಿಗೆ ರಾಜ್ಯಭಾರದ ಅರ್ಧ ಭಾಗವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಡಂಗೂರ ಸಾರಿಸ್ತಾನೆ. ಆಗ ಅದೇ ಊರಿನಲ್ಲಿ ಒಬ್ಬ ಬ್ರಾಹ್ಮಣ ತುಂಬಾ ದರಿದ್ರನ ಪೀಡನಾಗಿರ್ತಾನೆ. ಅವನಿಗೆ 5 ಜನ ಹೆಣ್ಣು ಮಕ್ಕಳು, 9 ಜನ ಗಂಡು ಮಕ್ಕಳಿರ್ತಾರೆ. ಅವನ ಹೆಸರೇ ಮಾಧವ ಅಂತ. ಮಾಧವನ ಹೆಂಡತಿ ಸುಶೀಲೆ. ಇವರಿಬ್ಬರೂ ಕೂಡ ಆ ಡಂಗೂರ ಸಾರುತ್ತಿರೋದನ್ನು ನೋಡ್ತಾರೆ. ಆದರೆ ಆ ತಂದೆಗೆ ಏನಾದರೂ ಮಾಡಿ ದರಿದ್ರ ಒಂದು ಬಡತನವನ್ನು ನೀಗಿಸ್ಕೊಬೇಕು ಅಂತ ಹೇಳಿ ತಮ್ಮ ದೊಡ್ಡ ಮಗಳನ್ನು ಈ ಒಂದು ಕನ್ಯೆಯನ್ನಾಗಿ ಕೊಟ್ಟು ಮದುವೆ ಮಾಡಿಕೊಳ್ಳೋಣ ಎಂಬ ಒಂದು ಕೆಟ್ಟ ಆಲೋಚನೆ ಶುರು ಆಗಿಬಿಡತ್ತೆ. ಆದರೆ ಅವನ ಹೆಂಡತಿ ಹೇಳ್ತಾಳೆ, ಕುರುಡನಾಗಲಿ, ಕುಂಟನಾಗಲಿ, ಅಂಗವಿಕಲನಾಗಲಿ ಹಾಗೂ ಕುಡಿಯುವನಂತನಾಗಲಿ, ಜೂಜುಕಾರನಾಗಲಿ ಇಂಥವನಿಗೆ ಕೊಟ್ಟು ಮದುವೆ ಮಾಡ್ಬೋದು. ಸತ್ತೋಗಿರುವಂತಹ ಮೃತ್ಯುವಿಗೆ ಬಲಿಯಾಗಿರುವಂತಹ ವರನೊಂದಿಗೆ ನಮ್ಮ ಮಗಳನ್ನು ಕೊಡೋದು ಬೇಡ ಅಂತ ಅಳ್ತಾಳೆ ಪಾಪ. ಆದರೆ ಈ ಮಾಧವನಿಗೆ ಅವನಿಗೆ ದುಡ್ಡಿನ ಒಂದು ಆಸೆ ಮೋಹಕ್ಕೆ ಬಲಿಯಾಗಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೇ ಬಿಡ್ತಾನೆ. ಆ ಒಂದು ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿ ಎಲ್ಲವನ್ನ ಆ ರಾಜೋಪೇತವಾಗಿ ಆ ರಾಜ ವಜ್ರಬಾಹು ತನ್ನ ರಾಜ್ಯಭಾರವನ್ನು ಹೇಳಿದಂತೆ ಅರ್ಧ ಭಾಗವನ್ನು ಆ ಮಾಧವನಿಗೆ ಮತ್ತು ಆ ಮಾಧವನ ಕುಟುಂಬಕ್ಕೆ ಕೊಡ್ತಾರೆ. ಪಾಪ ಈ ಕಡೆ ಅವಳ ದೊಡ್ಡ ಮಗಳು ಈ ಒಂದು ಬಲಿಯಾಗ್ಬಿಡ್ತಾಳೆ. ಈ ಒಂದು ಮೃತ್ಯುವಿನೊಂದಿಗೆ ಶರಣಾಗಿರುವಂತಹ ರಾಜನ ಮಗನಿನ ಜೊತೆಗೆ ಮದುವೆ ಆಗಿಬಿಡ್ತಾರೆ. ಆ ಮದುವೆ ಆಗಿದ್ದ 2 ನಿಮಿಷಕ್ಕೆ ಅವನನ್ನು ಸುಡಬೇಕು ಅಂತ ಹೇಳಿ ಈ ಸ್ಮಶಾನದಲ್ಲಿ ಎಲ್ಲರೂ ಕೂಡ ಆ ಒಂದು ಸ್ಮಶಾನದ ಗೋರಿಯ ಮೇಲೆ ಆ ಹೆಣವನ್ನು ಮಲಗಿಸಿ ನಂತರ ಕನ್ಯೆಯನ್ನು ಕೂರಿಸಿ ಮದುವೆಯನ್ನು ಮಾಡಿಸಿ ನಂತರ ಅವರನ್ನು ಅಲ್ಲಿಯೇ ಬಿಟ್ಟು ಎಲ್ಲರೂ ಅವರು ರಾಜ್ಯಭಾರಕ್ಕೆ ಮರುಕಳಿಸ್ಬಿಡ್ತಾರೆ. ಅಲ್ಲಿ ಒಬ್ಬಂಟಿಯಾಗಿರುವಂತಹ ಆ ನವವಧು ಆ ಒಂದು ಮೃತ್ಯುವಿಗೆ ಒಳಗಾಗಿರುವಂಥ ಗಂಡನನ್ನು ನೋಡಿಕೊಂಡು ಅಳ್ತಾ ಕೂತಿರ್ತಾಳೆ. ಆ ಅಳ್ತಾ ಕೂತಿರುವಂಥ ಆಹಾಕಾರದೊಂದಿಗೆ ಅವಳು ಚಿಕ್ಕ ವಯಸ್ಸಿನಿಂದಲೇ ಈ ಭೀಮನ ಅಮಾವಾಸ್ಯೆಯನ್ನು ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು
ವ್ರತವನ್ನು ಮಾಡ್ಕೊಂಡು ಬಂದಿರಲ್ಲ, ಆದರೆ ಭೀಮನ ಅಮಾವಾಸ್ಯೆಯನ್ನು ಮಾಡಿರ್ತಾಳೆ. ಅಂದರೆ ಅವರು ಬ್ರಾಹ್ಮಣರಾಗಿರೋದ್ರಿಂದ ಅವರಿಗೆ ಕಡ್ಡಾಯವಾಗಿ ಆ ವ್ರತವಿರುತ್ತೆ. ಆದರೆ ಗಂಡ ಮಲಗಿರಬೇಕಾದ್ರೆ ಆ ಸೂತಕವನ್ನು ಸೂತಕದಲ್ಲಿ ನಾನು ವ್ರತವನ್ನು ಮಾಡಲಿ ಅಂತ ಯೋಚನೆ ಮಾಡ್ತಾ ಆ ಭಗವಂತನಿಗೆ ಕರೆಯೋಕೆ ಶುರು ಮಾಡ್ತಾಳೆ. ಆ ಪಾರ್ವತಿ ಪರಮೇಶ್ವರರನ್ನು ನೆನೆದು ಅಳುತ್ತಾ ರೋದನೆಗೆ ಮಾರ್ಕಂಡೇಯರನ್ನು ಹೇಗೆ ಜೀವವನ್ನು ಅವರಿಗೆ ಉಳಿಸಿಕೊಟ್ಟಿಯೋ, ಹಾಗೆ ಸತಿ ಸಾವಿತ್ರಿಗೆ ಹೇಗೆ ಕೊಟ್ಟಿಯೋ ನನಗೂ ಅಂತಹ ಭಿಕ್ಷೆಯನ್ನು ನೀನು ನೀಡಬೇಕು ಅಂತ ಹೇಳ್ತಾಳೆ. ಅವಳ ಒಂದು ಕೂಗಿಗೆ ಪಾರ್ವತಿ ಪರಮೇಶ್ವರರು ಬರ್ತಾರೆ. ಪ್ರತ್ಯಕ್ಷರಾಗಿ ಅವಳ ಒಂದು ಜೀವನದ ಏನು ನಡೆದಿರುವಂತಹ ಘಟನೆಯನ್ನು ನೋಡಿ ಅವರೇ ತುಂಬ ಮೌನಕ್ಕೆ ಶರಣಾಗ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಆ ವ್ರತವನ್ನು ಹೇಳಿಕೊಡ್ತಾರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರು. ಇದೇ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿದ್ರೆ, ಒಂದು ಮಂಟಪವನ್ನು ಮಾಡಿ ಧಾನ್ಯಗಳ ರಾಶಿಗಳನ್ನಾಗಿ ಮಾಡಿ, ಆ ಧಾನ್ಯಗಳು ಯಾವುದಾದ್ರೂ ಒಂದು ರಾಶಿಯನ್ನು ಮಾಡಿ ಅದರ ಮೇಲೆ ಹಣತೆಯನ್ನು ಹಚ್ಚಿಡಬೇಕು. ಆ ಹಣತೆಯಲ್ಲಿ ಬೆಳಗುವಂತಹ ದೀಪದ ಒಂದು ಜ್ವಾಲೆಯಲ್ಲಿ ಪತಿಯ ಒಂದು ಜೀವನ ಹಾಗೂ ಅವನ ಆರೋಗ್ಯವನ್ನು ಭೀಮಾಶಂಕರನಲ್ಲಿ, ಜ್ಯೋತಿರ್ಭೀಮೇಶ್ವರನಲ್ಲಿ ನೀನು ಬೇಡಿಕೊಳ್ಳಬೇಕು. ಅಲ್ಲಿಯೇ ವ್ರತವನ್ನು ಮಾಡಿ ಅಲ್ಲಿಯೇ ಅವತ್ತು ಮಲಗಬೇಕು ಅಂತ ಹೇಳಿ ಅವರಿಗೆ ವಿಧಿವಿಧಾನದಿಂದ ಪಾರ್ವತಿ ಪರಮೇಶ್ವರರು ಹೇಳ್ತಾರೆ. ಅದರಂತೆಯೇ ಪಾಪ ಆ ಕಾಡಿನಲ್ಲಿ ಕುಂಭದ್ರೋಣ ಮಳೆ ಉಂಟಾಗಿರುತ್ತೆ. ಆ ಕುಂಭದ್ರೋಣ ಮಳೆಯಲ್ಲೂ ಕೂಡ ಆ ಭಗೀರಥಿ ನದಿಯ ತಟದಲ್ಲಿ ಆ ನೀರನ್ನು ತಂದು ಶುದ್ಧಿಗೊಳಿಸಿ ಮಂಟಪವನ್ನು ಮಾಡಿ ಧನಧಾನ್ಯಗಳನ್ನೆಲ್ಲ ಹಾಕಿ, ಹಾಗೆ ಆ ಒಂದು ದೀಪವನ್ನು ಬೆಳಗಿಸಿ ಆ ದೀಪ ಆರದಂತೆ ಕಾದು ತಮ್ಮ ಕೈಯಲ್ಲಾದಂತಹ ಅಲ್ಲಿಯೇ ಬಿಟ್ಟಂತಹ ಹಣ್ಣುಗಳಿಂದ ನೈವೇದ್ಯವನ್ನು ಮಾಡಿ ಅಲ್ಲಿಯೇ ರಾತ್ರಿ ಮಲಗುತ್ತಾಳೆ. ಬೆಳಗ್ಗೆ ಏಳುವಷ್ಟರಲ್ಲಿ ತನ್ನ ಮೃತ್ಯುಗೆ ಒಳಗಾಗಿರುವಂತಹ ಪತಿಯು ಯೌವನದ ಒಂದು ಆಭರಣಗಳನ್ನು ಧರಿಸಿ ಆ ರಾಜ ಜೀವವನ್ನು ಮರುಪಡಿತಾನೆ. ನಂತರ ಅವಳು ಇದ್ದಂತಹ ಸ್ಮಶಾನದ ಜಾಗವೆಲ್ಲ ಒಂದು ಪಟ್ಟಣವಾಗಿ ನಿರ್ಮಾಣವಾಗೋಗಿರುತ್ತೆ. ಇದು ಜ್ಯೋತಿರ್ಭೀಮೇಶ್ವರ ವ್ರತದಕ್ಕೆ ಇರುವಂತಹ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಇದು ಜ್ಯೋತಿರ್ಭೀಮೇಶ್ವರ ಅಂತಂದರೆ ಆ ಜ್ಯೋತಿಯಲ್ಲಿ ಪಾರ್ವತಿ ಪರಮೇಶ್ವರರನ್ನು ಕಾಣಬೇಕು. ಅಂದರೆ ನಮ್ಮ ಆತ್ಮವು, ಈಗ ನಾವೆಲ್ಲ ಬೇರೆ ಒಂದು ಪಿಕ್ಚರ್ಗಳಲ್ಲಿ ನೋಡಿರ್ತೀವಿ, ನಮ್ಮ ಆತ್ಮವನ್ನು ಯಾವ ರೂಪದಲ್ಲಿ ತೋರಿಸಿರ್ತಾರೆ ಅಂತ ಹೇಳಿದ್ರೆ ಒಂದು ಜ್ಯೋತಿಯ ಮುಖಾಂತರ ತೋರಿಸಿರ್ತಾರೆ. ಸ್ವಾಮಿ ಶರಣು ಅಯ್ಯಪ್ಪನ ಶಬರಿಮಲೆಯಲ್ಲಿ ಕೂಡ ಅಲ್ಲಿ ಜ್ಯೋತಿ ರೂಪದಲ್ಲಿಯೇ ಭಗವಂತನನ್ನು ಕಾಣ್ತೀವಿ. ಅದೇ ರೀತಿ ಇಲ್ಲಿಯೂ ಕೂಡ ಆ ದೀಪದ ತುದಿಯಲ್ಲಿರುವಂತಹ ದೀಪದ ನಾಲಿಗೆಯಲ್ಲಿ ಆ ಪಾರ್ವತಿ ಪರಮೇಶ್ವರರನ್ನು ಪೂಜಿಸಬೇಕು. ಈ ರೀತಿಯಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಲಿಕ್ಕೆ ಸಾಕ್ಷಾತ್ ಶಿವ ಪಾರ್ವತಿಯರು ಆ ಒಂದು ಕನ್ಯೆಗೆ ಹೇಳ್ತಾರೆ, ವಧುವಿಗೆ ಹೇಳ್ತಾರೆ. ಅದೇ ರೀತಿ ಅವಳು ಆ ಪಟ್ಟಣದಲ್ಲಿ ತನ್ನ ಗಂಡನಾದ ಮೃತಪಟ್ಟಂತಹ ರಾಜನೊಂದಿಗೆ ಪುನಃ ವೈಭೋಗದಿಂದ ಜೀವನವನ್ನು ಮಾಡ್ತಿರ್ತಾಳೆ. ಇತ್ತ ಪಾಪದ ಕೃತ್ಯವನ್ನು ಮಾಡಿದಂತಹ ಆ ಮಗಳನ್ನು ಕೊಟ್ಟಂತಹ ಮಾಧವನಿಗೂ ಹಾಗೂ ಅರ್ಧ ರಾಜ್ಯಭಾರವನ್ನು ಕೊಟ್ಟಂತಹ ಆ ರಾಜನ ತಂದೆಗೂ ಎಲ್ಲ ಆಸ್ತಿಯು ನಷ್ಟನಾಗಿ ಭಿಕ್ಷೆಯನ್ನು ಬೇಡುತ್ತಾ ಈ ಪಟ್ಟಣಕ್ಕೆ ಬರ್ತಾರೆ. ನಂತರ ಎಲ್ಲರೂ ಕೂಡಿ ಅವರ ತಪ್ಪಿಗೆ ಅರಿತನ್ನು ಹಾಗೂ ಒಂದು ಕ್ಷಮಾಪಣೆಯನ್ನು ಕೇಳಿ ಆ ಪಶ್ಚಾತ್ತಾಪವನ್ನು ಪಟ್ಟು ಕುಟುಂಬದೊಂದಿಗೆ ನೆಮ್ಮದಿಯಿಂದ ಇರ್ತಾರೆ ಎಂಬುದು ಇದು ಸ್ಕಾಂದ ಪುರಾಣದಲ್ಲಿ ಬರುವಂತಹ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯಾಗಿದೆ. ಈ ವ್ರತದ ಕಥೆಯನ್ನು ಕೇಳಿದರೆ ಸಾಕು ಎಷ್ಟೋ ಪಾಪಗಳು ಕಳೆಯುತ್ತೆ. ವ್ರತದ ಯಾವುದೇ ಒಂದು ವ್ರತವನ್ನು ಮಾಡಬೇಕಾದ್ರೂ ಅದರದ್ದೇ ಆದಂತಹ ಇತಿಹಾಸ ಕಥೆಗಳು ಇದ್ದೇ ಇರುತ್ತೆ. ಅದನ್ನು ಓದ್ಕೊಂಡು ಶಿವ ಪಾರ್ವತಿಯರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅವರಿಗೆ ಇಷ್ಟವಾದಂತಹ ನಿಮ್ಮ ಕೈಯಲ್ಲಾದಂತಹ ನೈವೇದ್ಯವನ್ನು ಇಟ್ಟರೆ ಸಾಕು, ಅದು ಪಾರ್ವತಿ ಪರಮೇಶ್ವರಿಗೆ ಮೆಚ್ಚುಗೆ ಆಗತ್ತೆ. ಅದೇ ರೀತಿ ಇವತ್ತೇ ಕೂಡ ಶಿವ ಪಾರ್ವತಿಯ ಕಲ್ಯಾಣವಾಯಿತು ಅಂತಲೂ ಇದೆ. ಆದ್ದರಿಂದ ಯಾರ್ಯಾರಿಗೆ ಆಗುತ್ತೋ ಪಾರ್ವತಿ ಕಲ್ಯಾಣವನ್ನು ಕೂಡ ಹೇಳ್ಕೋಬೋದು. ಅದೇ ರೀತಿ ಬಕಾಸುರನ ವಧೆಯನ್ನು ಕೂಡ ಇದೇ ದಿವಸ ಮಾಡಿದರು ಅಂತಲೂ ಇದೆ. ಆದ್ದರಿಂದ ಈ ಮೂರು ವಿಶೇಷವಾದಂತಹ, ಅದರಲ್ಲೂ ಶಿವ ಪಾರ್ವತಿಯ ವಿವಾಹ
ವಿವಾಹವಾಗಿರೋದ್ರಿಂದ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು 5 ವರ್ಷ, 9 ವರ್ಷ ಹಾಗೂ ಕೆಲವರು 12 ವರ್ಷವನ್ನು ಮಾಡ್ತಾರೆ. ಎಲ್ಲ ವರ್ಷಗಳನ್ನು ಮಾಡಿ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡ್ತಾರೆ. ಅಂದರೆ ಎಷ್ಟೋ ಜನಕ್ಕೆ ಕರೆದು ಊಟವನ್ನು ಹಾಕಿ ಈ ವ್ರತವನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ಎಲ್ಲರಿಗೂ ದಾನವನ್ನು ಕೊಟ್ಟು ಈ ವ್ರತವನ್ನು ಯಶಸ್ವಿಗೊಳಿಸ್ತಾರೆ. ಈ ರೀತಿ ಮಾಡುವವರು ಮಾಡಬಹುದು. ಆದರೆ ನಿಮ್ಮಲ್ಲಿ ಈ ವ್ರತವನ್ನು ಮಾಡೇ ಇಲ್ಲ ಅಂತ ಹೇಳೋರು ಅದು ಶಿವ ಪಾರ್ವತಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಮನೆಯಲ್ಲೂ ಕೂಡ ದೀಪವನ್ನು ಹಚ್ಚಿ ಪಾರ್ವತಿ ಪರಮೇಶ್ವರ ಕಲ್ಯಾಣ ಅಷ್ಟೋತ್ತರಗಳನ್ನು ಹೇಳಿಕೊಂಡ್ರೂ ಸಹ ನಿಮಗೆ ಎಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಭೀಮನ ಅಮಾವಾಸ್ಯೆಯ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.